ಇದೇನು ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಒಳಗಡೆ ಇನ್ನೊಂದು ಮತ್ತೆ ಒಂದು ಕಂಗ್ರಾಟ್ಸ್ ಅಂತ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಒಂದು ಜೊತೆ ಶೂ ಇಟ್ಕೋಬೋದು ಆರಾಮಾಗೆ. ಸೊ 14 ಇಂಚ್ ಲ್ಯಾಪ್ಟಾಪ್ ಇದು. ಎಲ್ರಿಗೂ ವೆಲ್ಕಮ್ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ, ಇವತ್ತು ಒಂದು ಬ್ಯಾಕ್ ಪ್ಯಾಕ್ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿದೆ ಆ ಬ್ಯಾಕ್ ಪ್ಯಾಕ್ ಫ್ರಮ್ ಕ್ಯಾರಿ ಪ್ರೋ. ಸೊ ಡೀಟೇಲ್ ಆಗಿ ಪ್ರತಿಯೊಂದು ಸ್ಪೇಸ್ ಅವ್ರು ಏನು ಕೊಟ್ಟಿದ್ದಾರೆ, ಬ್ಯಾಗ್ ಯಾವ ಥರ ಇದೆ, ಲುಕ್ ಓವರ್ ಆಲ್ ಎಲ್ಲ ನೋಡೋಣ. ಸೊ ಆಲ್ರೆಡಿ ಇದನ್ನ ಅನ್ಬಾಕ್ಸ್ ಮಾಡಿದ್ದೆ. ಇದನ್ನ ಚೆಕ್ ಮಾಡಬೇಕು ಅಂತ ಫಸ್ಟಿಗೆ ರಿವ್ಯೂ ಮಾಡೋಣ ಅಂದ್ಕೊಂಡೆ, ಬಟ್ ಎಲ್ಲ ಕ್ವಾಲಿಟಿ ಓವರ್ ಆಲ್ ಮತ್ತು ಕಂಫರ್ಟಬಲ್ ಹೆಂಗಿದೆ ಹಾಕೊಂಡು ಟ್ರಾವೆಲ್ ಮಾಡೋಕ್ಕೆ ಅಥವಾ ರೈಡ್ ಮಾಡೋಕ್ಕೆ ಬೈಕ್ ರೈಡಲ್ಲಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಒಂದೇ ಒಂದು ಸರಿ ಯೂಸ್ ಮಾಡಿದ್ದು, ಮತ್ತೆ ರಿವ್ಯೂ ಮಾಡಬೇಕು ಅಂತ ಹಂಗೆ ಎತ್ತಿಟ್ಟಿದ್ದೆ. ಕಂಪ್ನಿ ಬಂದು ಕ್ಯಾರಿ ಪ್ರೋ ಅಂತ. ಸೊ ಒಂದು ಕ್ಲೀನಾಗೆ ಬಾಕ್ಸ್ ಕೊಟ್ಟಿರ್ತಾರೆ, ಲ್ಯಾಪ್ಟಾಪ್ ಬಾಕ್ಸ್ ಬರುತ್ತಲ್ಲ ಆ ಥರ ಬಾಕ್ಸ್ ಒಳಗೆಲ್ಲ ಕ್ಲೀನಾಗೆ ಫಿಲ್ ಮಾಡಿ ಕೊಟ್ಟಿರ್ತಾರೆ. ಸೊ ಈ ಥರ ಕವರೆಲ್ಲ ಪ್ಯಾಕ್ ಮಾಡಿ, ಸೊ ಕವರ್ ತೆಗ್ದಿದ ತಕ್ಷಣ ನಮಗೆ ಒಂದು ಕ್ಯಾರಿ ಪ್ರೋದು ವಾರಂಟಿ ನೀವು ನೋಡ್ಬೋದು ಇಲ್ಲಿ. ದಿಸ್ ಪ್ರಾಡಕ್ಟ್ ಕಮ್ಸ್ ವಿತ್ 2 years ವಾರಂಟಿ ಅಂತ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಸೊ ನಾನು ತರಿಸಿರೋ ಕಲರ್ ಬಂದು ಬ್ಲ್ಯಾಕ್. ಆ್ಯಕ್ಚುಲಿ ಇದರೊಳಗೆ 4 ಕಲರ್ ಇದೆ. ಇದು ಬ್ಯಾಗಿಂದು ಸ್ಟೈಲ್ ಬಂದ್ಬಿಟ್ಟು ರೋಲ್ ಟಾಪ್ ಬ್ಯಾಕ್ ಪ್ಯಾಕ್ ಅಂತ. ಇದು ಈಗೆಲ್ಲ ಕರೆಂಟ್ ಟ್ರೆಂಡಿಂಗಲ್ಲಿದೆ. ಅಂದರೆ ಇಲ್ಲಿ ತೆಗಿತೀನಿ ನೋಡಿ ಇದು. ಸೊ ಈ ಥರ ಹಿಂಗೆ ಫುಲ್ ಓಪನ್ ಇರತ್ತಲ್ಲ, ಇದನ್ನ ಕ್ಲೋಸ್ ಮಾಡಬೇಕಾದ್ರೆ ಈ ಥರ ರೋಲ್ ಮಾಡಿಬಿಟ್ಟು ಕ್ಲಿಪ್ ಹಾಕಬೇಕು. ಸೊ ಇದಕ್ಕೆ ರೋಲ್ ಟಾಪ್ ಬ್ಯಾಕ್ ಪ್ಯಾಕ್ ಅಂತೀವಿ. ಸೊ ರೋಲ್ ಟಾಪ್ ಬ್ಯಾಕ್ ಪ್ಯಾಕಲ್ಲಿ ಒಂದು 3 ಫೋಲ್ಡಿಂಗ್ಸ್ವರೆಗೂ ಆಗುತ್ತೆ, 2 ಫೋಲ್ಡಿಂಗ್ಸ್ವರೆಗೂ ಆಗುತ್ತೆ. ಬಟ್ ಇದರಲ್ಲಿ ಜಸ್ಟ್ 1 ಫೋಲ್ಡಿಂಗಲ್ಲಿದೆ. ಸೊ ಇದು ಹೆಂಗೆ ಅಂದರೆ ಕೆಪಾಸಿಟಿ ಬಂದು 30 ಲೀಟರ್ಸ್ ಓಪನ್ ಮಾಡಿದ್ದಾಗ, ಈ ಥರ ಇದ್ದಾಗ ಫೋಲ್ಡ್ ಮಾಡಿದ್ವಿ ಅಂದರೆ 25 ಲೀಟರ್ಸ್ ಆಗುತ್ತೆ. ಸೊ ಈ ಕ್ಲಿಪ್ ಕ್ವಾಲಿಟಿ ಎಲ್ಲ ಸ್ವಲ್ಪ ಹಾರ್ಡ್ ಆಗಿದೆ, ಚೆನ್ನಾಗಿ ಕೊಟ್ಟಿದ್ದಾನೆ. ಇದು ಮೇನ್ ಕಂಪಾರ್ಟ್ಮೆಂಟು ಈ ಬ್ಯಾಗ್ದು. ಸೊ ನೋಡ್ಬೋದು ಓಪನ್ ಮಾಡ್ತಿದ್ದಂಗೆ ನೀವು ಇಲ್ಲಿ ಏನೇ ಇಡಬೇಕು ಅಂದರೂ ಇಲ್ಲಿಂದ ಡೈರೆಕ್ಟು ಇಡೋದು ನಾವು. ಇದು ಬಿಟ್ಟು ಬೇರೆ ಜಿಪ್ಪರ್ಸ್ ಏನು ಕೊಟ್ಟಿದ್ದಾನೆ ಅಂದರೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲೇನಾದರೂ ಪವರ್ ಬ್ಯಾಂಕು ಅಥವಾ ಮೊಬೈಲ್ ಫೋನೇ ಇಟ್ಟರು ಇಡ್ಬೋದು. ಮತ್ತಿಲ್ಲಿ ನೆಟ್ ಪಾಕೆಟ್ ಎಲ್ಲ ಕೊಟ್ಟಿದ್ದಾನೆ ಈ ಪಾಕೆಟ್ ಜೊತೆಗೇನೆ. ಸೊ ಮತ್ತೇನಾದರೂ ಪೆನ್ಸು ಅಥವಾ ನೀವು ಇದನ್ನೆಲ್ಲ ಏನಕ್ಕೆ ಯೂಸ್ ಮಾಡ್ಬೋದು ಅಂದರೆ, ಗ್ಯಾಡ್ಜೆಟ್ಸಲ್ಲಿ ಮಾಮೂಲಿ ಈಗ ನಾವೇನಾದ್ರು ಚಾರ್ಜರು, ಹೆಡ್ಫೋನ್ ಚಾರ್ಜರು ಅಥವಾ ಏನೋ ಸಪ್ರೇಟ್ ವೈರ್ಸ್ಗಳು ಏನಾದ್ರು ಇಟ್ಟಿದ್ವಿ, ಸ್ಮಾಲ್ ಅಡಾಪ್ಟ್ರು ಆ ಥರ ಎಲ್ಲ ಇಟ್ಟಿದ್ವಿ ಅಂದರೆ ಪೆನ್ ಡ್ರೈವ್ ಎಲ್ಲ ಥರ ಐಟಮ್ನು ಇಲ್ಲಿ ಇಡ್ಬೋದು. ಬರೀ ಇದೊಂದೇ ಅಲ್ಲ. ಸೊ ಇದ್ರ ಜೊತೆಗೆ ಇಲ್ಲೊಂದು ಮತ್ತೆ ಕೀ ಹೋಲ್ಡರ್ ಕೂಡ ಕೊಟ್ಟಿದ್ದಾನೆ. ಸೊ ಈ ಕೀ ಹೋಲ್ಡರ್ ಏನಕ್ಕೆ ಅಂತಂದರೆ, ಈಗ ಬ್ಯಾಗಲ್ಲೆಲ್ಲ ಫಿಲ್ ಮಾಡಾದ್ಮೇಲೆ ಬಟ್ಟೆ ಅಥವಾ ಏನೇ ಆಕ್ಸೆಸರೀಸ್ ಇರ್ಬೋದು, ಏನೇ ಇರ್ಬೋದು, ಪದೇ ಕೈ ಹಾಕಿ ಚೆಕ್ ಮಾಡೋಕ್ಕಾಗಲ್ಲ, ಕೆಳಗಡೆ ಹೊರಟೋಗಿರುತ್ತೆ ಕೀಸು. ಸೊ ಕೀಸ್ನ ಇಲ್ಲಿ ಹುಕ್ ಮಾಡ್ಬೋದು. ಮತ್ತು ಇನ್ನೂ ಒಂದು ಪಾಕೆಟ್ ಇದೆ ಇಲ್ಲಿ, ನೀವು ನೋಡ್ತಾ ಇರ್ಬೋದು ಇಲ್ಲಿ ನೆಟ್ ಪಾಕೆಟ್. ಮತ್ತು ಅದೇ ಥರ ನಾನು ಹೇಳ್ದಂಗೆ ವೈರ್ಸು ಆ ಥರ ಏನಾದ್ರು ಇತ್ತು ಅಂದರೆ ಇಲ್ಲಿ ಹಿಡ್ಕೊಂಡು ಹೋಗ್ಬೋದು. ಸೊ ಓವರ್ ಆಲ್ ಈ ಕಂಪಾರ್ಟ್ಮೆಂಟ್ ಪೂರ್ತಿ ಥಿಂಗ್ಸ್ ಇಡೋದಕ್ಕೆ ನಮಗೆ ಬೇಕಾಗಿರೋ ಅಂಥದ್ದನ್ನು ಏನಾದ್ರು ಇಟ್ಕೊಬೇಕು ಅಂದರೆ, ಏನಾದ್ರು ಬುಕ್ ಬೇಕಾಗಿರುತ್ತೆ, ಬಟ್ಟೆ ಗಿಟ್ಟೆ ಆ ಥರ ಏನೇ ಸಣ್ಣ ಪುಟ್ಟ ವಸ್ತು ಇದ್ದರೆ ಇದ್ರೊಳಗೆ ಯೂಸ್ ಮಾಡ್ಬೋದು. ಸೊ ಈ ಜಿಪ್ಪರ್ ಇದಕ್ಕಾಯಿತು. ಸೊ ಇದೇ ಥರ ಮತ್ತು ಈ ಕಡೆ ಕೂಡ ಒಂದು ಜಿಪ್ ಕೊಟ್ಟಿದ್ದಾನೆ, ನೋಡ್ಬೋದು ನೀವು. ಸೊ ಈ ಸೈಡ್ ಬಂತು ಅಂತಂದರೆ, ಸೊ ಈ ಥರ ನಾವಿಲ್ಲಿ ಮೇನ್ ಜಿಪ್ಪಿಂದ ಏನು ಓಪನ್ ಮಾಡ್ತೀವಲ್ಲ, ಸೊ ಅದೇ ಕಂಪಾರ್ಟ್ಮೆಂಟು ನಿಮಗೆ ಇವಾಗ ಇಲ್ಲಿ ಕಾಣಿಸ್ತಿರೋದು ಇದು. ಸೊ ಇದೇನು ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬ್ರಾಡಾಗಿ ಚೆನ್ನಾಗಿ ಸ್ಪೇಸ್ ಇದೆ. ನೀವು ಯೋಚನೆ ಮಾಡ್ತಾ ಇರ್ಬೋದು ಏನಿದು ಒಂದೇ ಕಂಪಾರ್ಟ್ಮೆಂಟಿಗೆ 2 ಕಡೆ ಜಿಪ್ ಕೊಟ್ಟಿದ್ದಾನೆ ಅಂತ. ಸೊ ಇದು ಏನು ಯೂಸ್ ಅಂತ ಅಂದರೆ, ಈಗ ನಾವಿಲ್ಲಿ ಪದೇ ರೋಲ್ ಟಾಪ್ ಬ್ಯಾಗ್ ಆಗಿರೋದ್ರಿಂದ ಇದನ್ನ ರೋಲ್ ಮಾಡಿಬಿಟ್ಟು ಕ್ಲಿಪ್ ಹಾಕಿರ್ತೀವಿ, ಕ್ಲೋಸ್ ಮಾಡಿರ್ತೀವಿ. ಸೊ ಪದೇ ಇಲ್ಲಿಂದ ತೆಗಿಯೋ ನೆಸೆಸಿಟಿ ಇರಲ್ಲ. ಸೊ ಈಸಿ ಆಕ್ಸೆಸ್ ಜಿಪ್ ಅಂದ್ಬಿಟ್ಟು ಈಸಿ ಆಕ್ಸೆಸ್ ಜಿಪ್ ಕೊಟ್ಟಿದ್ದಾನೆ. ಏನೇ ಬೇಕಂದ್ರೂ ಇಲ್ಲಿಂದ ಜಿಪ್ ಓಪನ್ ಮಾಡಿಬಿಟ್ಟು ನಾವೆಲ್ಲ ಐಟಮ್ನ ಈಸಿಯಾಗಿ ತೊಗೊಬೋದು. ನಮಗೆ ಏನು ಬೇಕು, ಕೆಳಗಡೆ ಹೋಗಿರುತ್ತೆ ಕೆಲವೊಂದು, ಏನಾದ್ರು ಬಟ್ಟೆ ಏನಾದರೂ ಬೇಕು ಅಂದರೆ ಎಮರ್ಜೆನ್ಸಿ, ಸೊ ಇಲ್ಲಿಂದ ತೊಗೊಬೋದು. ಸೊ ಅದಕ್ಕೆ ಈಸಿ ಆಕ್ಸೆಸ್ ಜಿಪ್ಪರ್ಸ್ ಕೊಟ್ಟಿದ್ದಾನೆ. ಮತ್ತು ಇಲ್ಲೂ ಕೂಡ ನೋಡ್ಬೋದು ನೀವು. ಸೊ ಇಲ್ಲೂ ಮತ್ತೆ ಅಗೇನ್ ಸೊ ಇದೇ ಫೀಚರ್ಸ್ ಎಲ್ಲ ಇಷ್ಟ ಆಗಿದ್ದು ನನಗೆ ಚೆನ್ನಾಗಿ. ಎಲ್ಲೆಲ್ಲಿ ಗ್ಯಾಪ್ ಸಿಗುತ್ತೋ ಅಲ್ಲೆಲ್ಲ ಒಂದೊಂದು ಥಿಂಗ್ಸ್ ಇಟ್ಕೊಳೋದಕ್ಕೆ
ಚೆನ್ನಾಗಿ ಜಿಪ್ಪರ್ಸ್ನ ಅರೇಂಜ್ ಮಾಡಿ ಕೊಟ್ಟಿದ್ದಾನೆ. ಎಲ್ಲ ನೆಟೆಡ್, ಇದು ಕ್ಲೋಸು ಕೊಡ್ಬೋದಿತ್ತು, ಬಟ್ ಇದ್ರ ಥರ ಸ್ಟೈಲಿಶಾಗಿ ಕಾಣುತ್ತೆ. ಮತ್ತು ಇಲ್ಲೊಂದು ನೆಟೆಡ್ ಕೊಟ್ಟಿದ್ದಾನೆ. ಸೊ ನೀವೇನಾದರೂ ಬ್ರಷ್ ಏನಾದರೂ ಇಡ್ತಿದ್ದೀರಾ, ಟೂತ್ ಪೇಸ್ಟು ಅಥವಾ ಸೋಪು ಆ ಥರದ್ದು ಏನೇ ಒಂದು ಐಟಮು ಎಲ್ಲ ಒಂದು ಕವರ್ ಒಳಗೆ ಹಾಕ್ಬಿಟ್ಟು ಇಲ್ಲಿ ಇಟ್ಕೊಬೋದು. ಸೊ ಇದೊಂದಾಯಿತು. ಸೊ ಜಿಪ್ಪು ಅಷ್ಟೇ, ಮೂವಿಂಗ್ ಎಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಸಕ್ಕತ್ತಾಗಿದೆ, ಎಫರ್ಟ್ಲೆಸ್ ಅನಿಸುತ್ತೆ. ಸೊ ಇದಾದಮೇಲೆ ಸ್ವಲ್ಪ ಕ್ರೌಡ್ ಇರೋಂಥ ಪ್ಲೇಸಲ್ಲಿ ಹೋದಾಗ, ಈ ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಆ ಥರ ಹೋದಾಗ ಈ ಜಿಪ್ನ ಬೇರೆಯವರು ಈ ಈಸಿ ಆಕ್ಸೆಸ್ ಜಿಪ್ನ ಯೂಸ್ ಮಾಡಿಕೊಂಡು ಏನಾದರೂ ತಕ್ಕೊಳೋ ಚಾನ್ಸಸ್ ಇರ್ಬೋದು, ಏನೋ ಕದಿಯೋ ಚಾನ್ಸಸ್ ಇದೆ ಅಂತ ಅನ್ಸಿದ್ರೆ. ಸೊ ಅದಕ್ಕೂ ಒಂದು ಸೇಫ್ಟಿ ಥಿಂಗ್ ಇದೆ. ಕಂಪ್ಲೀಟಾಗಿ 2 ಜಿಪ್ನು ಮೇಲ್ಗಡೆ ಎಳೆದ್ಬಿಟ್ಟು ಇಲ್ಲೊಂದು ಪ್ಯಾಚ್ ಥರ ಕೊಟ್ಟಿದ್ದಾನೆ. ಸೊ ಇದರೊಳಗೆ ಈ ಜಿಪ್ನ 2 ಜಿಪ್ನು ತಳ್ಬಿಡೋದು. ಸೊ 2 ಜಿಪ್ನು ಕಂಪ್ಲೀಟಾಗಿ ಈ ಥರ ಮೇಲ್ವರೆಗೂ ಹೇಳ್ಕೊಂಡು 2 ಸೈಡ್ ಅಷ್ಟೇ, ಈ ಸೈಡು ಅಷ್ಟೇ ಈ ಸೈಡು ಅಷ್ಟೇ ಆ ಥರ ತಳ್ಕೊಂಡು ಈ ಥರ ರೋಲ್ ಮಾಡಿಬಿಟ್ವಿ ಅಂದರೆ ಜಿಪ್ಪಿಗೆ ಆಕ್ಸೆಸ್ಸೇ ಇರಲ್ಲ, ಕಂಪ್ಲೀಟ್ ಸೆಕ್ಯೂರ್ಡ್ ಆಗಿರುತ್ತೆ. ಯೂಶ್ವಲಿ ನಾನು ಇದನ್ನು ರೈಡಿಂಗಿಗೆ ಟ್ರಾವೆಲ್ ಮಾಡ್ತೀವಲ್ಲ, ಸೊ ಟ್ರಾವೆಲ್ ಮಾಡಿದಾಗ ಒನ್ ಡೇಗೆ 2 ಡೇಸ್ಗೆ ಅಂತ ತರಿಸಿದ್ದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು 3 ಜೊತೆ ಬಟ್ಟೆ ಆರಾಮಾಗಿ ಹಿಡ್ಕೋಬೋದು. ಸೊ 3 ಪೇರ್ಸ್ ಆಫ್ ಡ್ರೆಸ್ ಇಟ್ಕೊಂಡು ಅದ್ರ ಜೊತೆಗೆ ಮತ್ತೆ ಏನಾದರೂ ಬಾಕ್ಸ್ ಟೈಪ್ ಏನಾದ್ರು ಗ್ಯಾಡ್ಜೆಟ್ಸಿಂದು, ಸೊ ಏನಾದ್ರು ರಿಕ್ವೈರ್ಡ್ ಥಿಂಗ್ಸ್ ಇಟ್ಕೊಳೋದಿತ್ತು ಅಂದರೆ ಆರಾಮಾಗಿ ಇಟ್ಕೋಬೋದು. ಆರಾಮಾಗಿ ನಾನು ಆಲ್ರೆಡಿ ಜೀನ್ಸ್ ಎಲ್ಲ ಇಟ್ಟು ನೋಡಿದ್ದೀನಿ. 3 ಪೇರ್ಸ್ ಆಫ್ ಜೀನ್ಸ್ ವಿತ್ 3 ಶರ್ಟ್ಸ್ ಎಲ್ಲ ಇಡ್ಬೋದು. ಕಂಪ್ಲೀಟಾಗಿ ಡ್ರೆಸ್ ಎಲ್ಲ ಆರಾಮಾಗಿ ಕಂಫರ್ಟಬಲ್ ಬೇಕು ಅಂದರೆ, ಇನ್ನೂ ಬೇಕು ಅಂದರೆ ತುಂಬಿ ಬ್ಯಾಗ್ ದಪ್ಪ ಮಾಡ್ಕೋಬೋದು. ಬಟ್ ಅದು ಚೆನ್ನಾಗಿ ಕಾಣಲ್ಲ, ಅಸಹ್ಯ ಕಾಣುತ್ತೆ. ಸೊ ಸ್ಟೈಲಿಶ್ ಆಗಿ ಬ್ಯಾಗ್ ಏನು ಲುಕ್ ಇದೆ ಅದೇ ಲುಕ್ ಇರಬೇಕು. ವಿತ್ ಕಂಫರ್ಟಬಲ್ ಆಗಿ ನಾವು ಡ್ರೆಸ್ ಎಲ್ಲ ಇಡ್ಕೋಬೇಕು ಅಂದರೆ ಇಲ್ಲೆಲ್ಲ ಡ್ರೆಸ್ ಎಲ್ಲ ಆರಾಮಾಗಿ ಇಡ್ಕೋಬೋದು ನಾವು. ಒಳಗಡೆ ಇನ್ನೊಂದು ಮತ್ತೆ ಒಂದು ಕಂಗ್ರಾಟ್ಸ್ ಅಂತ ಒಂದು ಕಾರ್ಡ್ ಕೊಟ್ಟಿದ್ದಾರೆ ಕ್ಯಾರಿ ಪ್ರೂಫ್ ಬ್ಯಾಗ್ನ ಪರ್ಚೇಸ್ ಮಾಡಿದ್ದಕ್ಕೆ. ಸೊ ಇನ್ನೊಂದು ಖುಷಿ ವಿಚಾರ ಅಂದರೆ ಇನ್ನೊಂದು ಜಿಪ್ಪರ್ ಕೊಟ್ಟಿದ್ದಾನೆ ಇಲ್ಲಿ. ಸೊ ಇದೇ ನನಗೆ ಇನ್ನೂ ಜಾಸ್ತಿ ಇಷ್ಟ ಆಗಿದ್ದು. ಇದೇನಕ್ಕೆ ಅಂತಂದರೆ, ಆ್ಯಕ್ಚುಲಿ ನಾನು ಆಗಲೇ ಹೇಳಿದೆ ಅಲ್ವಾ ನಿಮಗೊಂದು ಯೂಸೇಜ್ ಇದೆ ಅಂತ. ಇದು ಆ್ಯಕ್ಚುಲಿ ಏನಂದರೆ ಇದು ಕ್ಯಾಮ್ರಾ ಕ್ಯೂಬ್ ಇದು. ಸೊ ಇದು ಕೊಟ್ಟಿದ್ದಾನೆ ನೋಡಿ, ಹಿಂಗಿರತ್ತೆ. ಕ್ಯಾಮ್ರಾ ಕ್ಯಾರಿ ಮಾಡ್ತೀವಿ ಅಂದರೆ, ಸೊ ಇದನ್ನು ಇಲ್ಲಿಗೆ ಈ ಥರ ಅಟ್ಯಾಚ್ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಇಲ್ಲೂ ಸೈಡಲ್ಲೆಲ್ಲ ಇಲ್ಲಿ ಅಟ್ಯಾಚ್ ಮಾಡ್ಬೋದು. ವೆಲ್ಕ್ರೋ ಟೈಪ್ ಕೊಟ್ಟಿದ್ದಾನೆ ಇಲ್ಲಿ ಅಟ್ಯಾಚ್ ಮಾಡಿದ್ರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕ್ಯಾಮ್ರಾನ ಇಲ್ಲಿ ಇಟ್ಬಿಟ್ಟು ಲೆನ್ಸ್ ಬರೋದು ಗೊತ್ತಾ, ಲೆನ್ಸ್ನ ಈ ಜಾಗದಲ್ಲಿ ಇಟ್ಬಿಟ್ಟು ಮತ್ತೆ ಇದನ್ನ ಹಿಂಗೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಇಲ್ಲಿ ಅಟ್ಯಾಚ್ ಮಾಡ್ಬೋದು ಇದನ್ನ. ಸೊ ಈ ಥರ ಇಲ್ಲಿ ಅಟ್ಯಾಚ್ ಮಾಡಿ ಫೋಲ್ಡ್ ಮಾಡಿಬಿಟ್ಟು ಕ್ಲೀನಾಗಿ, ಸೊ ಈ ಸ್ಪೇಸ್ ಕಂಪ್ಲೀಟ್ ಇದಕ್ಕೆ ಅಂತಲೇ ಕೊಟ್ಟಿದ್ದಾನೆ, ಇದಿಡ್ಬೋದು. ನಾನೇನು DSLR ಕ್ಯಾರಿ ಮಾಡೋದಿಲ್ಲ, ಬಟ್ ಶೂ ಇಟ್ಕೊಂಡು ಹೋಗ್ಬೋದಲ್ಲ ಅಂತ ಖುಷಿ. ಸೊ ಇನ್ ಕೇಸ್ ಟ್ರಾವೆಲ್ ಮಾಡ್ತಾ ನೆಕ್ಸ್ಟ್ ಯಾವಾಗಾದರೂ ಕ್ಯಾಮ್ರಾನೂ ಕ್ಯಾರಿ ಮಾಡೋವಂಥ ಸಿಚುವೇಶನ್ ಬಂತು ಅಂದರೆ ಆರಾಮಾಗಿ ಕ್ಯಾಮ್ರಾನೂ ಇಟ್ಕೊಂಡು ಹೋಗ್ಬೋದು. ಸೊ ಒಂದು ಜೊತೆ ಶೂ ಇಟ್ಕೋಬೋದು ಆರಾಮಾಗೆ. ಶೂ ಎಷ್ಟು ಉದ್ದ ಲೆಂತ್ ಇರುತ್ತೆ ಅಷ್ಟು ಉದ್ದಕ್ಕೂ ಇಲ್ಲಿವರೆಗೂ ಒಳಗೆ ಹೋಗುತ್ತೆ. ಇದು ಮೇನ್ ಕಂಪಾರ್ಟ್ಮೆಂಟಲ್ಲಿ ಹೋಗಿ ಕೂರುತ್ತೆ. ಸೊ ಈ ಥರ ಒಳಗಡೆನೆ ಕ್ಲಾತ್ ಕೊಟ್ಟಿದ್ದಾನೆ ಇದಕ್ಕೆ. ಮತ್ತಿಲ್ಲೂ ನೋಡ್ಬೋದು, ಮತ್ತೆ ಈ ಕಂಪಾರ್ಟ್ಮೆಂಟಲ್ಲೂ ನಿಮಗೆ ನೆಟ್ ಜಿಪ್ಪರ್ ಕೊಟ್ಟಿದ್ದಾನೆ. ಸೊ ಮತ್ತೆ ಇಲ್ಲಿ ಚಾರ್ಜರ್ ಹೆಡ್ಡು ಆ ಥರದ್ದೆಲ್ಲ ನಾನು ಆಗಲೇ ಹೇಳ್ದಂಗೆ, ಮತ್ತು ಇಯರ್ಬಡ್ಸು ಅದನ್ನೆಲ್ಲ ಇಟ್ಕೋಬೋದು ಇಲ್ಲಿ. ಸೊ ಇದಾದಮೇಲೆ ಸೊ ಮೇನ್ ಕಂಪಾರ್ಟ್ಮೆಂಟ್, ಈಸಿ ಆಕ್ಸೆಸ್, ಸೈಡ್ ಶೂ ಬಾಕ್ಸ್ ಆರ್ ಕ್ಯಾಮ್ರಾ ಸ್ಪೇಸ್, ಇದಿಷ್ಟ ಆಯ್ತು ಈ ಬ್ಯಾಗಲ್ಲಿ. ಸೊ ಮತ್ತೆ ಇನ್ನೊಂದು ಸಪ್ರೇಟ್ ಕಂಪಾರ್ಟ್ಮೆಂಟ್ ಇವಾಗ, ಅದು ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟ್. ಸೊ ಇಲ್ಲೂ ಅಷ್ಟೇ ಲ್ಯಾಪ್ಟಾಪಿಗೆ ಅಂತಲೇ ಕ್ಲೀನಾಗಿ ಆರ್ಗನೈಸ್ಡ್ ಕಂಪಾರ್ಟ್ಮೆಂಟ್ ಇದೆ ಒಂದು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಇಲ್ಲಿ ಅಪ್ ಟು ಒಂದು 16 ಇಂಚ್ ಲ್ಯಾಪ್ಟಾಪ್ವರೆಗೂ ಇಡ್ಬೋದು. ಇವ್ರ ಕ್ಯಾಪಬಿಲಿಟಿ ಇವ್ರು ಮೆನ್ಷನ್ ಮಾಡಿರೋದು 16 ಇಂಚ್ ಲ್ಯಾಪ್ಟಾಪ್ ಅಂದರೆ ನಾರ್ಮಲ್ ಈ ಗೇಮಿಂಗ್ ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡ್ತಿರೋ ಗೊತ್ತಾ, ದೊಡ್ಡ ಲ್ಯಾಪ್ಟಾಪ್ನೇ ಇಡ್ಬೋದು. ನಾನು ಇಟ್ಟು ಚೆಕ್ ಮಾಡಿದ್ದೀನಿ ಅದನ್ನ. ಸೊ 14 ಇಂಚ್ ಲ್ಯಾಪ್ಟಾಪ್ ಇದು. ಸೊ ನೋಡ್ಬೋದು ನೀವು ಎಷ್ಟು ಕಂಫರ್ಟಬಲ್ ಆಗಿ ಇದು ಕೂರತ್ತೆ ಅಂತ. ಫುಲ್ಲು ಒಳಗೆ ಹೋಗ್ಬಿಡತ್ತೆ, ಮುಚ್ಕೊಂಡೇ ಬಿಡತ್ತೆ ಇದು. ಸೊ 16 ಇಂಚ್ ಇಟ್ಟರೆ ಒಂದು ಇಲ್ಲಿವರೆಗೂ ಬರತ್ತೆ, ಆರಾಮಾಗಿ ಇದ್ರೊಳಗೆ ಫಿಕ್ಸ್ ಆಗುತ್ತೆ. ಮತ್ತು ಅದು ಬಿಟ್ಟು ಇನ್ನೊಂದು ಕಂಪಾರ್ಟ್ಮೆಂಟ್ ಅಂತಂದರೆ ನಿಮಗೆ ಟ್ಯಾಬಿಗೆ ಕೊಟ್ಟಿದ್ದಾನೆ. ಏನಾರು ಐಪ್ಯಾಡು ಟ್ಯಾಬ್ ಏನಾರು ಇತ್ತು ಅಂದರೆ ಆರಾಮಾಗಿ ಇಲ್ಲಿ ಇಟ್ಕೋಬೋದು. ಇಲ್ಲಿ ಒಳಗಡೆವರೆಗೂ ಚೆನ್ನಾಗಿ ಜಾಗ ಕೊಟ್ಟಿದ್ದಾನೆ ಅದಕ್ಕೆ. ಸೊ ಅದು ಬಿಟ್ಟು ಇಲ್ಲಿ ಮಧ್ಯ ಮತ್ತೆ ಸ್ಪೇಸ್ ಇದೆ. ಇದು ಕ್ವಾಲಿಟಿ ಒಳ್ಳೆ ತುಂಬ ತಿಕ್ಕಾಗಿದೆ ಇದು ಒಂಚೂರು ಹೊಡ್ತಾ ಬೀಳೋದಿಲ್ಲ. ಒಳಗಡೆ ಏನೋ ಥರ್ಮೋಕೋಲ್ ಹಾಕಿದ್ದಾರೆ ಅನ್ನೋ ಟೈಪಲ್ಲಿ ಇದೆ ಇದು, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಸೊ ಅದ್ರ ಜೊತೆಗೆ ಮತ್ತೆ ನೆಟ್ ಪಾಕೆಟ್ ಕೊಟ್ಟಿದ್ದಾನೆ, ಇಲ್ಲಿ ತುಂಬಿಸ್ಬಿಟ್ಟಿದ್ದಾನೆ. ಬ್ಯಾಗ್ ತುಂಬ ಕಂಪ್ಲೀಟಾಗಿ ಜಿಪ್ಪರ್ಸು. ಸೈಡಲ್ಲಿ ಮೇನ್ ಕಂಪಾರ್ಟ್ಮೆಂಟ್ ಈಸಿ ಆಕ್ಸೆಸ್ ಹತ್ರ ಸೈಡಲ್ಲಿ ಇಲ್ಲಿ ಮತ್ತು ಇಲ್ಲಿ
ಶೂ ಇಡೋ ಜಾಗದಲ್ಲಿ, ಮತ್ತೆ ಇಲ್ಲೊಂದು ಲ್ಯಾಪ್ಟಾಪ್ ಇಡೋ ಜಾಗದಲ್ಲೂ ನೆಟ್ ಜಿಪ್ಪಿಂದು ಮತ್ತೆ ಕೊಟ್ಟಿದ್ದಾನೆ ಪಾಕೆಟು, ಏನಾದರೂ ಇಟ್ಕೊಳೋದಾದರೆ. ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟೇ ಮೇನ್ ನಮಗೆ, ಯಾಕಂದರೆ ಟ್ರಾವೆಲ್ ಮಾಡಬೇಕಾದ್ರೆ ಭಯ ಇರುತ್ತೆ. ಲ್ಯಾಪ್ಟಾಪ್ ಎಲ್ಲ ತೊಗೊಂಡು ಹೋಗ್ತಿರುವಾಗ, ಎಸ್ಪೆಷಲಿ ರೈಡಿಂಗ್, ಟ್ರಾವೆಲ್ ಹೆಂಗೋ ಹಿಡ್ಕೊಂಡು ಹೋಗ್ತೀವಿ ಬಸ್ಸಲ್ಲಿ, ಟ್ರೈನಲ್ಲಿ ಹೋಗ್ಬೇಕಾದ್ರೆ ಅಥವಾ ಕಾರಲ್ಲಿ ಹೋಗ್ಬೇಕಾದ್ರೆ. ಬಟ್ ಬೈಕ್ ರೈಡೆಲ್ಲ ಹೋದ್ವಿ ಅಂತಂದರೆ ಭಯ ಇರುತ್ತೆ. ಆ್ಯಕ್ಚುಲಿ ಇದರಲ್ಲಿ ತುಂಬ ಕಂಫರ್ಟಬಲ್ ಆಗಿ ನಾವು ಹೆಂಗೆ ಇಟ್ಟಿರ್ತೀವಿ ಹಂಗೆ ಇರುತ್ತೆ, ಏನು ಪ್ರೆಸ್ ಆಗೋದು ಆ ಥರ ಸೀನೇ ಇಲ್ಲ. ಕ್ವಾಲಿಟಿ ಬಂದು ಅಷ್ಟು ಸ್ಮೂತಾಗಿ ಅಷ್ಟು ಚೆನ್ನಾಗಿದೆ ಇದು. ಸೊ ಕಂಫರ್ಟಬಲ್ ಆಗಿ ಲ್ಯಾಪ್ಟಾಪ್ ಇಟ್ಕೋಬೋದು. ಸೊ ಮತ್ತಿನ್ನೊಂದು ಟೇಲ್ ಬ್ಯಾಗು ಅಥವಾ ಟೇಲ್ ಬಾಕ್ಸು ಗಾಡಿ ಒಳಗೆ ಇಟ್ವಿ ಅಂದರೆ, ಲ್ಯಾಪ್ಟಾಪ್ ಎಲ್ಲ ಇಟ್ಬಿಟ್ಟು ಏನಾದ್ರು ಗ್ಯಾಡ್ಜೆಟ್ಸ್ ಬೇಕು, ಆ ಗ್ಯಾಡ್ಜೆಟ್ಸ್ನೆಲ್ಲ ಇದ್ರೊಳಗೆ ಇಟ್ವಿ ಅಂತಂದರೆ, ಸೊ ಕಂಪ್ಲೀಟಾಗಿ ಬ್ಯಾಗ್ನೇ ಟೇಲ್ ಬ್ಯಾಗಲ್ಲಿ ಅಥವಾ ಟೇಲ್ ಬಾಕ್ಸಲ್ಲೆಲ್ಲ ಇಟ್ಕೊಂಡು ಹೋಗ್ಬೋದು ಆರಾಮಾಗಿ, ಕಂಫರ್ಟಬಲಾಗಿ ಚೆನ್ನಾಗಿದೆ. ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟ್ ಆಯಿತು. ಈಗ ಇನ್ನೊಂದಿದೆ ಸ್ಟೈಲಿಶ್ ಆಗಿ. ಸೊ ಹಿಂದ್ಗಡೆ ನೋಡ್ಬೋದು, ಇದೆಲ್ಲ ಮೆಟೀರಿಯಲ್ ಸಕ್ಕದಾಗಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ಅವ್ರದ್ದು ಕ್ಯಾರಿ ಪ್ರೋ ಅಂತ ಬ್ರ್ಯಾಂಡಿಂಗ್ ಇದೆ. ಇದು ಅಷ್ಟೇ ತುಂಬ ಸ್ಮೂತಾಗಿ ಹಾಕಿದ್ರೆ ಇಲ್ಲಿ ಮೆಶ್ ಟೈಪ್ ಕೊಟ್ಟಿದ್ದಾನೆ. ಕ್ಲೀನಾಗಿ ಏನು ತುಂಬ ಹೀಟ್ ಆಗತ್ತಲ್ವ ನಾವು ಬ್ಯಾಗ್ ಕ್ಯಾರಿ ಮಾಡಿದಾಗ, ಸೆಕೆ ಆಗಬಾರ್ದು, ಚೆನ್ನಾಗಿ ಏರ್ ಫ್ಲೋ ಆಗಬೇಕು ಅಂದ್ಬಿಟ್ಟು ಮೆಶ್ ಟೈಪ್ ಇದೆಲ್ಲ ಸಕ್ಕದಾಗಿ ಕೊಟ್ಟಿದ್ದಾನೆ. ಸೊ ಇಲ್ಲೂ ಅಷ್ಟೇ, ಬ್ಯಾಗ್ ಇವಾಗ ನಮಗೆ ಹಾಕೊಂಡಾಗ ಸ್ವೆಟ್ ಆಗ್ತೀವಿ, ತುಂಬ ಹೊತ್ತುತ್ತೆ, ಆ ಥರ ಎಲ್ಲ ಆಗುತ್ತೆ. ಇದು ತುಂಬ ಸ್ಮೂತಾಗಿದೆ. ಮತ್ತು ಇಲ್ಲೂ ಕಂಪ್ಲೀಟಾಗಿ ಏರ್ ಫ್ಲೋಗೆ ಮೆಶ್ ಟೈಪಲ್ಲಿ ಕೊಟ್ಟಿದ್ದಾನೆ ಇದನ್ನು. ಸೊ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಈ ಬ್ಯಾಗಲ್ಲಿ ಇಲ್ಲೂ ಒಂದು ಜಿಪ್ ಕೊಟ್ಟಿದ್ದಾನೆ ಗುರು. ಸೊ ಈ ಜಿಪ್ ಏನಕ್ಕೆ ಅಂತಂದರೆ, ಸೊ ಸೇಫ್ಟಿ ಜಿಪ್, ಇದೊಂಥರ ಇಡನ್ ಜಿಪ್. ಇದೊಂಥರ ಏನಂದರೆ, ಇಂಪಾರ್ಟೆಂಟ್ ಏನಾದರೂ ಬ್ಯಾಂಕ್ ಪಾಸ್ಬುಕ್ಕು ಅಥವಾ ಪಾಸ್ಪೋರ್ಟ್ ನಿಮ್ಮದು ಅಥವಾ ಏನೇ ಇಂಪಾರ್ಟೆಂಟ್ IDs ಏನಾದ್ರು ಇರುತ್ತಲ್ವ, ಸೊ ಅದನ್ನ ಇಂಪಾರ್ಟೆಂಟ್ ಅನ್ನೋಂಥದ್ದನ್ನ ಇಲ್ಲಿ ಇಟ್ಕೋಬೋದು. ಏನಕ್ಕಂದರೆ ಇದು ಆ್ಯಂಟಿ ಥೆಫ್ಟ್ ಜಿಪ್ ಅಂತ. ಇದೊಂಥರ ಹೆಂಗೆ ಅಂದರೆ, ಈಗ ಬೆನ್ನಿಗೆ ಹಾಕ್ಕೊಂಡಿರ್ತೀವಿ, ಸೊ ಇಲ್ಲೆಲ್ಲ ಕೈ ಹಾಕ್ಬಿಟ್ಟು ಯಾರು ಏನೋ ತೊಗೊಳಕ್ಕಾಗಲ್ಲ. ಸೊ ಇದೊಂಥರ ಯೂಸ್ಫುಲ್ ಆಗಿರತ್ತೆ ಅದಕ್ಕೆ. ಇಲ್ಲೆಲ್ಲ ಓಕೆ, ಆ್ಯಂಟಿ ಥೆಫ್ಟು ನಾರ್ಮಲ್ ಈಗ ಬ್ಯಾಗಲ್ಲಿ ಕೊಡ್ತಾರೆ ಓಕೆ. ಮತ್ತು ಇನ್ನೂ ಒಂದು ಕಡೆ ಕೊಟ್ಟಿದ್ದಾನೆ, ಇಲ್ಲೂ ಒಂದು ಜಿಪ್ ಕೊಟ್ಟಿದ್ದಾನೆ. ಈ ಜಿಪ್ ಏನಕ್ಕೆ ಅಂತ ತಲೆ ಕೆಡ್ಸ್ಕೊಬೇಡಿ. ಇದು ಏನಾದರೂ ID ಕಾರ್ಡು, ATM ಆ ಥರ ಸ್ಮಾಲ್ IDs ಏನಾದ್ರು ಇರುತ್ತಲ್ಲ, ಮೆಟ್ರೋ ಕಾರ್ಡು, ಅದನ್ನ ತೆಗೆದು ಇಲ್ಲಿ ಆರಾಮಾಗಿ ಇಟ್ಕೊಬೋದು. ಸೊ ಇದೊಂದು ಕೊಟ್ಟಿದ್ದಾನೆ. ಸೊ ಓವರ್ ಆಲ್ ಇದಕ್ಕೆ ಈ ಬ್ಯಾಗ್ ಇಂಪ್ರೆಷನ್ ಆಗಿ ರಿವ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಸೊ ಇದಾದಮೇಲೆ ಮತ್ತೆ ಇಲ್ಲಿ ನಿಮಗೆ ಇದು ಈ ಕ್ಯಾರಿ ಪ್ರೋ ಅಂತ ಏನು ಬ್ರ್ಯಾಂಡಿಂಗ್ ಕೊಟ್ಟಿದ್ದಾನೆ, ಇಲ್ಲಿ ನೀವೇನಾದರೂ ಗಾಗಲ್ಸ್ ಕ್ಯಾರಿ ಮಾಡೋದಿದ್ರೆ ಮಾಡ್ಬೋದು. ಅದು ಒಂಥರ ಆ್ಯಕ್ಚುಲಿ ವಿತ್ ಬ್ರ್ಯಾಂಡಿಂಗೇ ಕೊಟ್ಬಿಟ್ಟಿದ್ದಾನೆ. ಯೂಶ್ವಲಿ ಕೊಡ್ತಾರದು ಬ್ಯಾಕ್ ಪ್ಯಾಕ್ಸಲ್ಲಿ. ಸೊ ಈ ಥರ ಟ್ರಾವೆಲ್ ಮಾಡಬೇಕಾದ್ರೆ ಜೋಬಲ್ಲಿ ಫ್ರಂಟ್ ಜೋಬಲ್ಲೆಲ್ಲ ಇಟ್ಕೋತೀವಿ ಗೊತ್ತಾ, ಅದ್ರ ಬದಲು ಈ ಥರ ಬ್ಯಾಗಿಗೆ ನೇತಾಕೊಂಡು ಇದೊಂಥರ ಶೋಕಿ ಇದು. ಇಲ್ಲಿ ಚೆಸ್ಟಿಗೆ ಕ್ಲಿಪ್ಸ್ ಕೊಟ್ಟಿದ್ದಾನೆ. ಮತ್ತೆ ಹಾಕೊಂಡಾದ್ಮೇಲೆ ಬ್ಯಾಗ್ನ ಈವನ್ ಇನ್ ಕೇಸ್ ರೈಡ್ ಮಾಡ್ತಿರ್ತೀವಿ ಅಂದರೆ ಇದು ಒಂಥರ ಬ್ಯಾಗ್ ಸ್ಲೈಡ್ ಆಗಬಾರ್ದು, ಕಂಫರ್ಟಬಲ್ ಆಗಿರಬೇಕು ಅಂದ್ಬಿಟ್ಟು ಇಲ್ಲೂ ಕ್ಲಿಪ್ಸ್ ಕೊಟ್ಟಿದ್ದಾನೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಬ್ಯಾಗ್ ಹಾಕೊಂಡಾದ್ಮೇಲೆ. ಸೊ ಚೆಸ್ಟ್ ಕ್ಲಿಪ್ ಕೊಟ್ಟಿದ್ದಾನೆ. ಸೊ ಓವರ್ ಆಲ್ ಚೆನ್ನಾಗಿದೆ, ಲುಕ್ ವೈಸ್ ಕೂಡ ಚೆನ್ನಾಗಿದೆ. ಸೊ ನಾವು ಫುಲ್ಲು ರೋಲ್ ಮಾಡೋದಿಲ್ಲ, ಈ ಥರ ಯೂಸ್ ಮಾಡ್ತೀವಿ. ಟ್ರಾವೆಲ್ ಬ್ಯಾಕ್ ಪ್ಯಾಕ್ ಥರ ದೊಡ್ಡದಾಗಿದ್ರೂ ಇದು ಯೂಸ್ ಮಾಡ್ಬೋದು. ಈ ಥರನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಓವರ್ ಆಲ್ ಹೇಳಬೇಕು ಅಂದರೆ, ಬ್ಯಾಗಿಂದು ಕಂಪ್ಲೀಟ್ ಸ್ಪೇಸ್ ಫೀಚರ್ಸ್ ಆಯಿತು. ಮತ್ತು ಬ್ಯಾಗ್ ಕ್ವಾಲಿಟಿ ವೈಸ್ ಬರ್ತೀವಿ ಅಂತಂದರೆ, ಇದು ಈ ಡಿಸೈನ್ ಎಲ್ಲ ಸಕ್ಕತ್ತಾಗಿ ಕೊಟ್ಟಿದ್ದಾನೆ. ಲೆದರ್ ಡಿಸೈನ್ ಇದು, ಫ್ರಂಟ್ ಇಷ್ಟು ಪಾರ್ಟ್ ಮಾತ್ರ ಕ್ಯಾರಿ ಪ್ರೋ ಅಂತ ಇಲ್ಲಿ ಮತ್ತೆ ಬ್ರ್ಯಾಂಡಿಂಗ್ ಇದೆ. ಇದು ಯಾವ ಥರ ಮೆಟೀರಿಯಲ್ ಅಂದರೆ, ಒಂಥರ ಈ ಸ್ಕೂಲ್ ಬ್ಯಾಗ್ಸ್ ಎಲ್ಲ ಕ್ಯಾರಿ ಮಾಡ್ತಿದ್ವಲ್ಲ ಆ ಟೈಪಲ್ಲಿ ಕಂಪ್ಲೀಟ್ ಒಂಥರ ರಫ್ ಮೆಟೀರಿಯಲ್ ಇದು, ತುಂಬ ಚೆನ್ನಾಗಿದೆ. ಸೊ ಇದನ್ನೆಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ಮತ್ತು ಸೈಡಲ್ಲಿ ನಿಮಗೆ ಅಗೇನ್ ಮತ್ತೆ ಇಲ್ಲಿ ಕ್ಲಿಪ್ಪರ್ಸ್ ಕೊಟ್ಟಿದ್ದಾನೆ. ಸೊ ಇಲ್ಲೇನು ಸ್ಪೇಸ್ ಇಲ್ಲ ಬೇರೆ ಏನು ಎಕ್ಸ್ಟ್ರಾ, ಬಟ್ ಈ ಥರ ಕ್ಲಿಪ್ಪರ್ಸ್ ಕೊಟ್ಟಿದ್ದಾನೆ. ಇದನ್ನ ನಾವು ಯಾವ ಥರ ಯೂಸ್ ಮಾಡ್ಬೋದು ಅಂತಂದರೆ, ಸೊ ಇದು ತುಂಬ ಜನ ಯೂಸ್ ಮಾಡಿರ್ತೀರಾ ಮುಂಚೆ, ಮೊಬೈಲ್ ಟ್ರೈಪಾಡ್ ಇದು ಆ್ಯಕ್ಚುಲಿ. ಸೊ ಮೊಬೈಲಿಗೆ ಜಾಸ್ತಿ ಯೂಸ್ ಮಾಡ್ತಿದ್ರು. ಸೊ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಟ್ರೈಪಾಡ್ಸ್ ಇತ್ತು ಅಂದರೆ ನಾವು ಟ್ರಾವೆಲ್ ಮಾಡುವಾಗ ಅಲ್ಲಿ ಯೂಸ್ ಇತ್ತು ಅಂತ ಅಂದರೆ, ಸೊ ಟ್ರಾವೆಲ್ ಮಾಡ್ತಾ ಈ ಥರ ಕ್ಯಾರಿ ಮಾಡ್ಬೋದು. ಹಿಂಗೆ ಮಾಡಿದ್ರೆ ಆಯಿತು. ಬ್ಯಾಗ್ ಒಳಗೆ ಈ ಥರ ಇರುತ್ತೆ ಟ್ರೈಪಾಡು. ಇದು ಒಂಥರ ಈ ಗಾಗಲ್ಸ್ನ ಸಿಗಿಸ್ತೀವಲ್ಲ ಆ ಥರ ಇದನ್ನು ಸಿಗಿಸ್ಕೊಂಡ್ಬಿಟ್ಟು ತಗೊಂಡೋಗ್ಬೋದು. ಈಗ ರೈನಿ ಸೀಸನಲ್ಲಿ ಎಲ್ಲ ಪ್ರೊಟೆಕ್ಷನ್ ಇದೆ. ವಾಟರ್ ಪ್ರೂಫ್ ಅಂತ ಕೇಳ್ಬೋದು ನೀವು. ವಾಟರ್ ಪ್ರೂಫ್ ಅನ್ನೋದಕ್ಕಿಂತ ಜಿಪ್ಪರ್ಸಲ್ಲಿ ಇದು ವಾಟರ್ ರೆಸಿಸ್ಟೆನ್ಸ್ ಆದ್ರೂ, ಇದು ಮೇಂಟೈನ್ ಆದ್ರೂ ಈ ಕ್ವಾಲಿಟಿ ಎಲ್ಲ ಆಡಿದೆ. ನೀರಷ್ಟು ಸುಲಭವಾಗಿ ನೀರೆಲ್ಲ ಒಳಗಡೆ ಹೋಗೋದಿಲ್ಲ ಅಂದ್ರೂ ಜಿಪ್ಪರ್ಸಿಂದ ಹೋಗೋ ಚಾನ್ಸಸ್ ಇರುತ್ತೆ. ಈವನ್ ಇದು ಕ್ಲೋಸ್ ಆಗಿದ್ರು ಕೂಡ ಸ್ಮಾಲ್ ಗ್ಯಾಪಿಂದನೇ ನೀರೆಲ್ಲ ಹೋಗ್ಬಿಡುತ್ತೆ ಒಳಗೆ. ಸೊ ಅದಕ್ಕೆ ಅವರು ಒಂದು ರೈನ್ ಕವರ್ನು ಕೊಟ್ಟಿದ್ದಾರೆ ಕ್ಯಾರಿ ಪ್ರೋ ಇಂದಾನೆ. ಸೊ
ಅವ್ರದ್ದೇ ಕ್ಯಾರಿ ಪ್ರೋದು ಮಾಮೂಲಿ ಬೇರೆ ಬ್ಯಾಗ್ಸಿಗೆಲ್ಲ ಬರುತ್ತಲ್ಲ ನಾರ್ಮಲ್ ಬ್ಯಾಕ್ ಪ್ಯಾಕ್ಸಿಗೆ ರೈನ್ ಕವರು. ಸೊ ಇದನ್ನೆಲ್ಲ ಫೋಲ್ಡ್ ಮಾಡಾದ್ಮೇಲೆ ಈ ರೈನ್ ಕವರ್ನ ಕಂಪ್ಲೀಟಾಗಿ ಬ್ಯಾಗ್ಗೆ ಕವರ್ ಮಾಡಿಬಿಡ್ಬೋದು. ಸೊ ಇದೊಂದು ಯೂಸ್ ಇದೆ. ಈವನ್ ರೈನಿ ಸೀಸನ್ಗೂ ಬ್ಯಾಗ್ ಯೂಸ್ ಇದೆ. ಇದನ್ನ ವಿತ್ ಆಲ್ ಆಕ್ಸೆಸರೀಸ್ ಆ್ಯಂಡ್ ಗ್ಯಾಡ್ಜೆಟ್ಸ್ ನಾವು ಕ್ಯಾರಿ ಮಾಡಬೇಕಾದ್ರೆ ಸೊ ಇದೊಂದು ಬೆಸ್ಟ್ ಫೀಚರ್ ಇದರಲ್ಲಿ. ಕ್ಲಾತಿಂಗು, ಗ್ಯಾಡ್ಜೆಟ್ಸು, ಸಮ್ ಆಕ್ಸೆಸರೀಸು, ನಮಗೆ ಏನೇನು ಬೇಕೋ, ಈಗ ಗೋಪ್ರೋದೇ ಇರ್ಬೋದು, ನಾವು ಕೆಲವೊಂದು ಕ್ಯಾರಿ ಮಾಡ್ತೀವಿ ಮೌಂಟಿಂಗ್ಸು ಅದು ಇದು, ನಾವು ರೈಡಿಂಗ್ ಹೋಗ್ಬೇಕು ಅಂದರೆ ಟ್ರೈಪಾಡ್ ಇಟ್ಕೊಂಡು ಹೋಗ್ತೀವಿ, ಅದೆಲ್ಲ ಇಡಬೇಕು ಅಂದರೆ ಓವರ್ ಆಲ್ ವಿತ್ ಕ್ಲಾತಿಂಗ್, ಆಕ್ಸೆಸರೀಸ್ ಮತ್ತು ಕ್ಯಾಮ್ರಾ ಯೂಸೇಜ್ ಏನಾದ್ರು ಥಿಂಗ್ಸ್ ಇತ್ತು ಅಂದರೆ ಓವರ್ ಆಲ್ ಗ್ಯಾಡ್ಜೆಟ್ಸ್ ಎಲ್ಲನೂ ಪ್ರತಿಯೊಂದು ಕ್ಯಾರಿ ಮಾಡ್ಬೋದು. ನಮಗಿದು ಮಾಡಿಸ್ದಂಗಿದೆ ಆ್ಯಕ್ಚುಲಿ ರೈಡಿಂಗ್ ಹೋಗೋರಿಗೆ. ಸೊ ಮಾಡಿದ್ದ ರೀಸನು ಅದೇ, ನಾನು ತರಿಸಿ ನೋಡಿ ಬ್ಯಾಗ್ ಸಖತ್ತಾಗಿತ್ತಲ್ಲ ಎಸ್ಪೆಷಲಿ, ಮತ್ತು ಇಂಡಿಯನ್ ಮೇಡು ರೋಲ್ ಟಾಪ್ ಬ್ಯಾಕ್ ಪ್ಯಾಕಲ್ಲಿ. ಸೊ ನಮ್ಮದು ಇಂಡಿಯನ್ ಮೇಡು ಇಷ್ಟು ಸ್ಟೈಲಿಶ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಬ್ಯಾಕ್ ಪ್ಯಾಕ್ ಈಸ್ ಟೂ ಗುಡ್. ಇಷ್ಟೆಲ್ಲ ಫೀಚರ್ಸ್ ಕೊಟ್ಟಿದ್ದಾನೆ, ನೋಡೋಕೆ ಇಷ್ಟು ಸ್ಟೈಲಿಶ್ ಆಗಿದೆ. ಸೊ ಇದಕ್ಕೆ ಅಂತಲೇ ಎಲ್ರಿಗೂ ಯೂಸ್ ಆಗಲಿ, ಎಸ್ಪೆಷಲಿ ಇದು ನಮಗೆ ಈ ಮೋಟೋ ಬ್ಲಾಗ್ ಮಾಡೋರಿಗೆ, ಟ್ರಾವೆಲ್ ಮಾಡೋರಿಗೆ, ಫೋಟೋಗ್ರಫಿ ಮಾಡೋರಿಗೆ ಈ ಥರ ಎಲ್ಲ ಈ ಬ್ಯಾಗ್ ಸಖತ್ತಾಗಿ ಯೂಸ್ ಆಗುತ್ತೆ. ತರಿಸಿದ್ದು ಎವ್ರಿಡೇ ಬ್ಯಾಕ್ ಪ್ಯಾಕ್ ಅಂತ, ಬಟ್ 2 to 3 days ಆರಾಮಾಗಿ ಬ್ಯಾಗ್ ಎತ್ಕೊಂಡು ಬಟ್ಟೆಗಳನ್ನೆಲ್ಲ ಒಂದು 2-3 ಜೊತೆ ತುಂಬಿಕೊಂಡು ಬೇಕಾಗಿರೋ ಆಕ್ಸೆಸರೀಸ್ ಎಲ್ಲ ಇಟ್ಕೊಂಡು ಒಂದು 3 ದಿನ ಅಂತೂ ಟ್ರಿಪ್ ಹೊಡಿಬೋದು ನನ್ನ ಪ್ರಕಾರ. ನನಗಂತೂ ತುಂಬ ಇಷ್ಟ ಆಯ್ತು ಇದು ಬ್ಯಾಗು. ಬ್ಯಾಗ್ ಇಷ್ಟ ಆಯಿತು ಅನ್ನೋದಕ್ಕಿಂತ ಯೂಸೇಜ್ ಚೆನ್ನಾಗಿದೆ, ಫೀಚರ್ಸ್ ಚೆನ್ನಾಗಿದೆ ಬ್ಯಾಗಲ್ಲಿ. ಸೊ ಇದೇ ಥರ ಯಾರು ಬ್ಯಾಕ್ ಪ್ಯಾಕಿಗೆ ಹುಡುಕ್ತಿದ್ರೆ ಅವ್ರಿಗೆ ಯೂಸ್ಫುಲ್ ಆಗಲಿ, ಹೆಲ್ಪ್ ಆಗಲಿ ಅಂತ ಈ ಬ್ಯಾಗ್ದು ಕ್ಯಾರಿ ಪ್ರೋದು ಡೀಟೇಲ್ಸ್ ಹೇಳಿದ್ದು ಇವತ್ತು. ಸೊ ಇದೇ ಥರ ಬರೀ ಬ್ಯಾಗ್ ಅಂತ ಅಲ್ಲ, ನಾರ್ಮಲ್ ವ್ಲಾಗ್ಸ್ ಜೊತೆಗೆ ಇನ್ಫಾರ್ಮೇಟಿವ್ ಈ ಥರ ಚೆನ್ನಾಗಿರೋವಂಥ ಪ್ರಾಡಕ್ಟ್ಸ್ ನಾನು ಏನಾದ್ರು ತರಿಸಿದ್ರೆ ಅದನ್ನ ಇದೇ ಥರ ಬಂದು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹೇಳ್ತೀನಿ. ಸೊ ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್ ಅಂತ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಒಳ್ಳೊಳ್ಳೆ ಪ್ರಾಡಕ್ಟ್ ರಿವ್ಯೂಸಿಗೆ ಆ್ಯಂಡ್ ಮತ್ತು ರೆಗ್ಯುಲರ್ ಮೋಟೋ ವ್ಲಾಗಿಂಗ್ ಆ್ಯಂಡ್ ಟ್ರಾವೆಲ್ ವಿಡಿಯೋಸಿಗೆ. ಸೊ ಈ ಥರ ಯೂಸೇಜ್ ಇತ್ತು ಚೆನ್ನಾಗಿ. ಇದೇ ಥರ ಬೇರೆ ಬೇರೆ ಏನೇ ಪ್ರಾಡಕ್ಟ್ಸ್ ಇರ್ಬೋದು, ಹೊಸ ಪ್ರಾಡಕ್ಟ್ಸ್ ಅಥವಾ ಈ ರೈಡಿಂಗ್ ಗೇರ್ಸ್ ರಿಲೇಟೆಡ್ ಗ್ಲೌಸ್ ಇರ್ಬೋದು, ಶೂಸ್ ಇರ್ಬೋದು, ಆ ಥರ ಏನಾದರೂ ತರಿಸಿದಾಗ ಇನ್ ಡೀಟೇಲ್ ಆಗಿ ರಿವ್ಯೂಸ್ ಮಾಡ್ತೀನಿ ನನ್ನ ಹೊಸ ಚಾನಲ್. ಸೊ ಒಂದೊಂದೇ ವೆರೈಟೀಸ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ಥರ ಒಳ್ಳೆ ಪ್ರಾಡಕ್ಟ್ ಯಾವ್ದಾದ್ರು ಬಂದಾಗ ರಿವ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.